ಟ್ರಂಪ್ ಬೈಡನ್ ಹತ್ಯೆಗೆ ಇರಾನ್ ಜೊತೆ ಸಂಚನ್ನು ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಪಾಕಿಸ್ತಾನದ ವ್ಯಕ್ತಿಗೆ ಅಮೆರಿಕದಲ್ಲಿ ಶಿಕ್ಷೆಯಾಗಿದೆ. ಪಾಕಿಸ್ತಾನದ ವ್ಯಕ್ತಿಗೆ ಅಮೆರಿಕದಲ್ಲಿ ಶಿಕ್ಷೆ ಆಗಿರುವಂಥದ್ದು ಆಸಿಫ್ ಮರ್ಚೆಂಟ್ ಶಿಕ್ಷೆಗೆ ಗುರಿಯಾದಂತಹ ವ್ಯಕ್ತಿ. ಆಸಿಫ್ ಮರ್ಚೆಂಟ್ ಅಂತ ಹೆಸರು. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನಿದೆ ಅದರ ಜೊತೆಗೆ ಸೇರಿ ಸಂಚನ ಮಾಡಿದ ಎನ್ನುವಂತಹ ಆರೋಪ. ಹತ್ಯೆಗೆ ಸಂಚು ರೂಪಿಸೋಕೆ ಏಜೆಂಟ್ಗಳ ಸಂಪರ್ಕವನ್ನು ಮಾಡಿರ್ತಾನೆ ಅಂತ. ವಿಚಾರಣೆ ಬಳಿಕ ಬ್ರೂಕ್ಲಿನ್ನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ. ಆಸಿಫ್ ಮರ್ಚೆಂಟ್ ಏನಿದ್ದಾನೆ, ಮರ್ಚೆಂಟ್ ಎನ್ನುವಂತಹ ವ್ಯಕ್ತಿ ಆತ ಕೊಲೆಗೆ ಯತ್ನಿಸಿದ ಎನ್ನುವಂತಹ ಆರೋಪ ಭಯೋತ್ಪಾದನೆ, ಸುಪಾರಿ ಕೊಲೆ ಆರೋಪಗಳೇ. ಈತನಿಗೆ ಜೀವಾವಧಿ ಶಿಕ್ಷೆ ಆಗ್ತಿದೆ. ಆರೋಪಿ ಪಾಕಿಸ್ತಾನಿ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿರುವಂತಹ ವಿಚಾರ. ಪಾಕಿಸ್ತಾನ, ಇರಾನ್ ಎರಡೂ ದೇಶಗಳಲ್ಲಿ ವಾಸ ಆಗಿರ್ತಾನೆ. ಎರಡೂ ಕಡೆಯನ್ನು ಕೂಡ ಗುರುತಿಸಿಕೊಂಡಿರ್ತಾನೆ. ವ್ಯವಹಾರಕ್ಕಾಗಿ ಅಲ್ಲಿಗೆ ಹೋಗಿರ್ತಾನೆ. ಟ್ರಂಪ್ ಮತ್ತು ಬೈಡನ್ ಇವರಿಬ್ಬರನ್ನು ಕೂಡ ಹತ್ಯೆ ಮಾಡೋಕೆ ಸಂಚು ಮಾಡಿದ ಎನ್ನುವಂತಹ ಆರೋಪ ಪಾಕಿಸ್ತಾನದ ವ್ಯಕ್ತಿಗೆ ಅಮೆರಿಕಾದಲ್ಲಿ ಶಿಕ್ಷೆ ಹಾಕಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಜೊತೆ ಈತ ಸೇರಿಕೊಂಡು ದೊಡ್ಡ ಮಟ್ಟದ ಸಂಚನ್ನು ಹಾಕಿರ್ತಾನೆ, ಹತ್ಯೆಗೆ ಸಂಚನ್ನು ರೂಪಿಸಿರ್ತಾನೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಅದು ವಿಚಾರ ಗೊತ್ತಾಗಿತ್ತು. ಇನ್ನು ಈ ಹತ್ಯೆಯನ್ನು ಮಾಡೋಕೆ ಕೆಲವೊಂದು ಏಜೆಂಟ್ಗಳನ್ನು ಸಂಪರ್ಕ ಮಾಡಿರ್ತಾನೆ. ವಿಚಾರಣೆ ವೇಳೆ ಎಲ್ಲವೂ ಕೂಡ ಬಯಲಾಗಿದೆ. ಪೊಲೀಸರು ಹಿಡ್ಕೊಂಡು ವಿಚಾರಿಸಿದ್ದಾರೆ ಏನು ಎತ್ತ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೂಕ್ಲಿನ್ನಲ್ಲಿರುವಂತಹ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ್ದಾರೆ. ಆತನಿಗೆ ಶಿಕ್ಷೆ ಹಾಕಿದೆ, ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು. ಆಸಿಸ್ ಮರ್ಚೆಂಟ್ ಏನಿದ್ದಾನೆ ಆತ ತಪ್ಪಿತಸ್ಥ ಅಂತ ಹೇಳಿ ಘೋಷಣೆ ಮಾಡಿದ ನ್ಯಾಯಾಲಯ. ನಿಜಕ್ಕೂ ಕೂಡ ಆತ ಸಂಚು ಮಾಡಿದ್ದು ನಿಜ ಅನ್ನೋದು ಗೊತ್ತಾಗಿದೆ. ಭಯೋತ್ಪಾದನೆ, ಸುಪಾರಿ ಕೊಲೆ ಆರೋಪಗಳಲ್ಲಿ ಈತನ ಹೆಸರು ಇತ್ತು. ಅದನ್ನೆಲ್ಲವನ್ನು ಕೂಡ ಗಮನಿಸಿ ಅಲ್ಲಿನ ನ್ಯಾಯಾಲಯ ಏನು ಮಾಡಿದೆ, ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಟ್ರಂಪ್ ಹತ್ಯೆಯನ್ನು, ಬೈಡನ್ ಹತ್ಯೆಯನ್ನು, ಜೋ ಬೈಡನ್ ಏನಿದೆ ಅವ್ರ ಹತ್ಯೆಯನ್ನು ಮಾಡೋಕ್ಕೆ. ಆರೋಪಿ ಪಾಕಿಸ್ತಾನದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ಪಾಕಿಸ್ತಾನ, ಇರಾನ್ ಎರಡೂ ದೇಶಗಳಲ್ಲಿ ವಾಸವಾಗಿರ್ತಾನೆ. ವ್ಯವಹಾರಕ್ಕಾಗಿ ಆಗಾಗ ಅಮೆರಿಕಕ್ಕೆ ಹೋಗಿ ಬರ್ತಿರ್ತಾನೆ ಈ ಆಸಿಫ್. 3 ವರ್ಷಗಳ ಹಿಂದೆ IRGC ಗುಪ್ತಚರರು ಈತನ ಸಂಪರ್ಕಕ್ಕೆ ಬಂದಿರ್ತಾರೆ. ಕಣ್ಗಾವಲು ತರಬೇತಿ ಪಡೆಯೋಕೆ ಹತ್ಯೆಗೆ ಪ್ಲಾನನ್ನು ಮಾಡಿರ್ತಾನೆ ಅಂತ ಈತನ ಮೇಲಿದ್ದಂತಹ ಆರೋಪ. ಹೀಗಾಗಿ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಾಗಿದೆ, ಹಿಡಿದುಕೊಂಡು ವಿಚಾರಣೆ ಮಾಡಿದ್ದಾರೆ. ಆತನಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸ್ಕೆಚ್ಚನ್ನು ಹಾಕಿರ್ತಾರೆ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಟ್ರಂಪು ಮತ್ತು ಬೈಡನ್ ಇವರಿಬ್ಬರನ್ನು ಸಾಯಿಸುವಂತಹ ಯೋಚನೆ ಅದೆಂಗಾದರೂ ಬರುತ್ತೆ. ಯಾಕಂದರೆ ಟ್ರಂಪ್ ನಿರ್ಧಾರಗಳನ್ನು ನಾವು ನೋಡ್ತಾ ಇದ್ದೀವಿ, ಎಷ್ಟು ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಯಾವ ದೇಶದ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಇನ್ನು ಬೈಡನ್ ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿದ್ದಾರೆ. ಇಂತಹ ದೊಡ್ಡ ದೊಡ್ಡ ನಾಯಕರನ್ನೇ ಕೊಲೆ ಮಾಡೋಕ್ಕೆ ಸಂಚಾಗ್ತಾರೆ ಅಂತಂದರೆ ಅದು ದೊಡ್ಡ ಮಟ್ಟದ ಅಪರಾಧ. ಹೀಗಾಗಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅವ್ರನ್ನ ಹಿಡ್ಕೊಂಡು ಬಂಧಿಸಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿನ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.